ನಮಸ್ತೆ, ಶ್ರೀ ರಾಘವೇಂದ್ರ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಒರೇಕಲ್ ರೀಡಿಂಗನ್ನು ಮಾಡೋಣ. ಒರೇಕಲ್ ರೀಡಿಂಗ್ ಅಂತ ಹೇಳುವಂಥದ್ದು ಟ್ಯಾರೋ ಕಾರ್ಡ್ನ ಹಾಗೆ ಒಂದು ಚಾನಲೈಸ್ ಮೆಸೇಜನ್ನು ಹೊತ್ಕೊಂಡು ಬರುತ್ತೆ. ಅದು ಬಹಳ ಸ್ಪಷ್ಟವಾಗಿ ಮೆಸೇಜನ್ನು ತೋರಿಸುತ್ತೆ. ಇವತ್ತಿನ ದಿನದಲ್ಲಿ ಶಿವನಿಂದ ನಿಮಗಿರುವಂತಹ ಸಂದೇಶ ಏನು, ಪರಮೇಶ್ವರರಿಂದ ನಿಮಗೆ ಯಾವ ರೀತಿಯ ಸಂದೇಶ ಬರ್ತಾ ಇದೆ ಅಂತ ನೋಡೋಣ. ಇದು ನನ್ನ ಹೊಸದಾದಂತಹ ಡೆಕ್. ಅದನ್ನು ಓಪನ್ ಮಾಡಿ ನಾನು ಎನರ್ಜೈಸ್ ಮಾಡಿದ್ದೇನೆ. 5 ಕಾರ್ಡ್ಗಳನ್ನು ಕೂಡ ನಿಮ್ಮ ಆಪ್ಷನ್ ಆಗಿ ಇಟ್ಟಿದ್ದೇನೆ. ನೀವು ಇದರಲ್ಲಿ ನಿಮ್ಮ ಆಯ್ಕೆಯನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಮೆಡಿಟೇಷನ್ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಇದರಿಂದ ಸ್ಪಷ್ಟವಾಗಿ ನಿಮಗೆ ನಂಬರ್ಗಳು ಕಾಣಿಸ್ಬೋದು ಮತ್ತು ಅದರಿಂದ ನಿಮಗೆ ಶಿವನಿಂದ ಯಾವ ರೀತಿಯ ಸಂದೇಶ ಇದೆ ನಿಮ್ಮ ಪ್ರಸ್ತುತ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನು ನೋಡೋಣ. ನೀವು ಮೆಡಿಟೇಷನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೇನೆ, ಆಯ್ಕೆನೂ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು. ಮೊದಲನೇ ಕಾರ್ಡ್ ನೋ ಒನ್ ಕ್ಯಾನ್ ಹಾರ್ಮ್ ಯು ಅಂತ ಬಂದಿದೆ. ಅತ್ಯಂತ ಸುಂದರವಾದಂತಹ ಎನರ್ಜಿ ಇದು. ಶಿವನಿಂದ ಬ್ಲೆಸ್ಸಿಂಗ್ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್. ನೋ ಒನ್ ಕ್ಯಾನ್ ಹಾರ್ಮ್ ಯು ಅಂತ ಹೇಳಿದರೆ ಯಾರೂ ಕೂಡ ನಿಮಗೆ ಹಾರ್ಮ್ ಮಾಡಲಿಕ್ಕಾಗಲ್ಲ, ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ ಇದೆ ದೇವರಿಂದ. ನಿಮ್ಮ ಎಮೋಷನಲ್ ಆಗಿರ್ಬೋದು ಅಥವಾ ನಿಮ್ಮ ಫೈನಾನ್ಸ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರಬಹುದು, ಯಾವುದೇ ರೀತಿಯ ತೊಂದರೆಗಳಿಗೂ ಕೂಡ ನಿಮಗೆ ಯೂನಿವರ್ಸಿಂದ ಸಹಾಯ ಇದೆ. ಡಿವೈನ್ ಎನರ್ಜಿ ನಿಮಗೋಸ್ಕರ ಸಹಾಯವನ್ನು ಮಾಡ್ತಾ ಇದೆ, ಪ್ಲಸ್ ರಕ್ಷಣೆಯನ್ನು ಕೊಡ್ತಾ ಇದೆ. ಆದ್ದರಿಂದಾಗಿ ಈ ರೀತಿಯ ಕಾರ್ಡ್ ಬಂದಿದೆ. ತುಂಬ ಸುಂದರವಾಗಿದೆ ಕಾರ್ಡ್. ಎನರ್ಜಿ ಕೂಡ ಅಷ್ಟೇ ಚೆಂದ ಬಂದಿದೆ. ಕಂಗ್ರ್ಯಾಚುಲೇಷನ್. ನೆಕ್ಸ್ಟ್ ನಂಬರ್ 2, ಟ್ರಾನ್ಸ್ಫರ್ಮೇಷನ್ ಈಸ್ ಹ್ಯಾಪನಿಂಗ್. ಓಕೆ, ಅಂದರೆ ಬದಲಾವಣೆಯನ್ನು ಇದು ಸೂಚಿಸ್ತಾ ಇದೆ. ಯಾವ ರೀತಿಯ ಬದಲಾವಣೆ ಅಂತ ಹೇಳಿದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೆಂಕಿ. ಈಗ ಬೆಂಕಿ ಏನು ಮಾಡುತ್ತೆ ನೀವೇ ಅಂದ್ಕೊಳ್ಬೋದು. ಬೆಂಕಿಗೆ ಯಾವುದಾರೊಂದು ವಸ್ತು ಬಿದ್ದರೆ ಅದು ಸಂಪೂರ್ಣವಾಗಿ ಸುಟ್ಟು ಒಂದೋ ಭಸ್ಮವಾಗುತ್ತೆ. ಅದೇ ರೀತಿಯಲ್ಲಿ ಚಿನ್ನವನ್ನು ಬೆಂಕಿಗೆ ಕುಲುಮೆಗೆ ಹಾಕಿ ತಟ್ಟಿ ಅದಕ್ಕೆ ಬೇಕಾದಂಥ ಒಂದು ಬಂಗಾರದ ಸ್ವರೂಪವನ್ನು ಕೊಡ್ತಾರೆ, ಒಂದು ಒಡವೆಯ ಸ್ವರೂಪವನ್ನು ಕೊಡ್ತಾರೆ. ಸುಂದರವಾದ ಮೂರ್ತಿಯನ್ನು ಕೂಡ ಚಿನ್ನದಲ್ಲಿ ಮಾಡ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ದೇವರ ಬ್ಲೆಸ್ಸಿಂಗ್ ಇದೆ, ಬದಲಾವಣೆ ಕೂಡ ಬರ್ತಾ ಇದೆ. ಅದು ಏನಾಗ್ತಾ ಇದೆ ಅಂದರೆ ನಿಮ್ಮ ನೆಗೆಟಿವಿಂದ ಪಾಸಿಟಿವ್ ಆಗಿ ಬದಲಾವಣೆ ಆಗ್ತಾ ಇದೆ. ಪಾಸಿಟಿವ್ ಸಿಚುವೇಶನ್ ಕಡೆಗೆ ಅದು ನಿಮ್ಮನ್ನು ಕೊಂಡೋಗ್ತಾ ಇದೆ ಅಂತ ದೇವರು ನಿಮಗೆ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಫ್ಯೂಚರ್ ಕಾರ್ಡ್. ಟ್ರಾನ್ಸ್ಫರ್ಮೇಷನ್ ಈಸ್ ಹ್ಯಾಪನಿಂಗ್ ಅಂತ ಬಂದಿದೆ. ತುಂಬ ಸುಂದರವಾಗಿದೆ. ಓಕೆ, ನೆಕ್ಸ್ಟ್ ನಂಬರ್ 3. ಓಕೆ, ಎಸ್ ಐ ಆಮ್ ವಿತ್ ಯು. ವಾವ್, ತುಂಬ ಚೆನ್ನಾಗಿದೆ ಈ ಕಾರ್ಡ್ ಕೂಡ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅಂಥದ್ದು ಅಂತ ಹೇಳಿದರೆ ಪರ್ಟಿಕ್ಯುಲರ್ ಆಗಿ ಶಿವನ ಒಂದು ಡಿವೈನ್ ಎನರ್ಜಿ, ಬ್ರಹ್ಮಾಂಡದ ಎನರ್ಜಿ, ಯೂನಿವರ್ಸ್ನ ಎನರ್ಜಿ ನಿಮ್ಮನ್ನು ಮಗುವಿನ ರೀತಿಯಲ್ಲಿ ನಿಮ್ಮ ತೊಡೆಯಲ್ಲಿ ಇಟ್ಕೊಂಡಿದ್ದಾರೆ. ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ, ನಿಮಗೆ ಆಶೀರ್ವಾದಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಹೃದಯದ ಚಿಹ್ನೆ ನೋಡ್ಬೋದು. ಅಂದರೆ ನಿಮ್ಮ ಹೃದಯವನ್ನು ಪರಿಶುದ್ಧವಾಗಿ ಇಟ್ಕೊಳ್ಳಿ. ಪರಮಾತ್ಮನ ಆವಸ್ಥಾನ ಅದು. ಅಲ್ಲಿ ಪರಮಾತ್ಮನಿದ್ದಾನೆ, ನಿಮಗೆ ರಕ್ಷಣೆ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನಿಮ್ಮ ಜೊತೆನೇ ಇದ್ದಾರೆ. ಅವರು ನಿಮ್ಮ ಜೊತೆನೇ ಇದ್ದಾರೆ. ನಿಮ್ಮ ಯಾವುದೇ ರೀತಿಯ ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಉದ್ಯೋಗದ ಬಗ್ಗೆ ಇರ್ಬೋದು, ನಿಮ್ಮ ಹಣಕಾಸಿನ ಬಗ್ಗೆ ಇರ್ಬೋದು, ನಿಮ್ಮ ಮಾನಸಿಕವಾದಂತಹ ಯಾವುದಾದ್ರು ನೋವುಗಳಿರ್ಬೋದು, ಅದಕ್ಕೆಲ್ಲದಕ್ಕೂ ದೇವರು ಹೇಳ್ತಾ ಇದ್ದಾನೆ, ನಾನೇ ನಿನ್ನನ್ನು ನೋಡ್ಕೊಳ್ಳುವವನು, ಯಾಕಷ್ಟು ಚಿಂತೆ ಪಡ್ತೀಯ ಅನ್ನೋ ರೀತಿಯಲ್ಲಿ ಇದೆ ಇದು. ತುಂಬ ಚಂದದ ಮೆಸೇಜು. ಯೂನಿವರ್ಸಿಂದ ಕೂಡ ಇಲ್ಲಿ ಬ್ಲೆಸ್ಸಿಂಗ್ ಇದೆ, ಅಂದರೆ ಬ್ರಹ್ಮಾಂಡದಿಂದ ಅದರ ಅರ್ಥ. ಅದರ ಜೊತೆಗೆ ಕೆಲವರು ಪರ್ಟಿಕ್ಯುಲರ್ ಆಗಿ ಏನಾದರೂ ರಿಲೇಷನ್ಶಿಪ್ ಬಗ್ಗೆ ಕೇಳಿದರೆ ಕೂಡ ಇದು ಎಸ್ ಕಾರ್ಡ್ ಆಗುತ್ತೆ. ನಿಮ್ಮನ್ನು ಅಷ್ಟೇ ಬ್ರಹ್ಮಾಂಡದಿಂದ ನಿಮಗೆ ಪ್ರೀತಿಯನ್ನು ಕಳಿಸ್ತಾ ಇದ್ದಾರೆ. ಶಿವನ ಅನುಗ್ರಹ ಇದೆ ನಿಮ್ಮ ಮೇಲೆ, ರಕ್ಷಣೆ ಇದೆ. ಥ್ಯಾಂಕ್ ಯು. ಈಗ 4th ಒನ್ ನೋಡುವ. 4th ಒನ್ ಓಕೆ, ತುಂಬ ಚೆಂದ ಇದೆ. ಐ ವಿಲ್ ನೆವರ್ ಲೆಟ್ ಯು ಸಿಂಕ್. ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಒಂದು ದೇವಸ್ಥಾನ ಇದೆ, ಇಲ್ಲಿ ಶಿವನ ಎನರ್ಜಿ ಇದೆ. ಇದು ಪರ್ಟಿಕ್ಯುಲರ್ ಆಗಿ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರ ಎನರ್ಜಿ. ಏನಾಗ್ತಾ ಇದ್ದೀರಾ ಅಂತ ಹೇಳಿದರೆ, ಬಹುಶಃ ನಿಮ್ಮ ಸಿಚುವೇಷನಲ್ಲಿ ನೀವು ಎಮೋಷನಲ್ ಆಗಿಯೋ ಅಥವಾ ಫೈನಾನ್ಷಿಯಲ್ ಆಗಿಯೋ ಅಥವಾ ನಿಮ್ಮ ಉದ್ಯೋಗದಲ್ಲಿಯೋ ಏನೋ ಅಬ್ಸ್ಟಿಕಲ್ಸ್ ಇದೆ. ಈ ಪ್ರವಾಹ ಥರ, ಈ ಫ್ಲಡ್ ಥರ. ಆ ಆಬ್ಸ್ಟಿಕಲ್ಲಿಂದ ನಿಮ್ಮನ್ನು ಮುಳುಗದ ಹಾಗೆ ದೇವರು ಮೇಲೆತ್ತಾ ಇದ್ದಾರೆ. ಶಿವಪರಮಾತ್ಮ ನಿಮ್ಮನ್ನು ಮೇಲೆ ತರ್ತಾ ಇದ್ದಾರೆ. ಈ ಯೂನಿವರ್ಸ್ ನಿಮ್ಮನ್ನು ಮೇಲೆ ಎತ್ತುತ್ತಾ ಇದೆ.
ಪರ್ಟಿಕ್ಯುಲರ್ ಆಗಿ ಪರಮಾತ್ಮನ ಒಂದು ಎನರ್ಜಿ ಶಕ್ತಿ ಅನ್ನುವಂತಹದ್ದು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೆಳಗೆ ಎಳಿಲಿಕ್ಕೆ ಬಿಡ್ತಾ ಇಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಏನು ಅಂತ ಹೇಳಿದರೆ, ಇಲ್ಲಿ ಕಾಣಿಸ್ತಾ ಇರೋದು ಸ್ತ್ರೀ ಸ್ವರೂಪ, ಫೆಮಿನೈನ್ ಎನರ್ಜಿ ಅಂತ ಕರಿತೇವೆ ನಾವು ಟ್ಯಾರೋ ರೀಡಿಂಗಲ್ಲಿ. ನಿಮ್ಮ ಎಮೋಷನಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಪೇಯ್ನಿಗೆ ಒಳಗಾಗಿದ್ದರೆ, ಅಥವಾ ಈ ಹಿಂದಿನ ಸಿಚುವೇಷನಲ್ಲಿ ಏನಾದರೂ ಎಮೋಷನಲ್ಲಿ ನಿಮಗೆ ತೊಂದರೆಗಳು ಉಂಟಾಗಿದ್ದರೆ, ಅದರಿಂದ ಹೊರಗೆ ಬರಲಿಕ್ಕೆ ಶಿವದೇವರು ನಿಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ರೀತಿ ಮಾಡ್ಕೊಳ್ಬೇಡ, ನಾನು ನಿನ್ನ ಜೊತೆ ಇದ್ದೇನೆ, ನೆವರ್ ಲೆಟ್ ಯು ಸಿಂಕ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಸುಂದರವಾದಂತಹ ಕಾರ್ಡ್ ಆಗಿದೆ. ಓಕೆ, ನಾನು ಕೂಡ ಕಾರ್ಡನ್ನು ಈಗಲೇ ನೋಡ್ತಾ ಇರೋದು, ಯಾಕೆಂದರೆ ಪ್ರತಿಯೊಂದು ಕಾರ್ಡಲ್ಲೂ ನಿಮ್ಮದೇ ಎನರ್ಜಿ ಇರುತ್ತೆ. ನಾವು ಹಾಗೆ ಅದನ್ನು ಓಪನ್ ಮಾಡಿ ನೋಡಲಿಕ್ಕಾಗಲ್ಲ, ಬಟ್ ಶಫಲ್ ಮಾಡಿ ಎನರ್ಜೈಸ್ ಮಾಡಿ ಅದನ್ನು ಕಾರ್ಡ್ ಕಟ್ ಮಾಡಿ ಈ ರೀತಿ ಇಡ್ಬೋದು. ಅನಂತರ ನಿಮ್ಮ ಎನರ್ಜಿ ಏನಿರುತ್ತೋ ಮತ್ತು ಪರಮಾತ್ಮನ ಬ್ರಹ್ಮಾಂಡದ ಎನರ್ಜಿಯೊಂದಿಗೆ ನನ್ನ ಎನರ್ಜಿಯನ್ನು ಕನೆಕ್ಟ್ ಮಾಡಿ ನಾನು ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಕಾರ್ಡ್ ಬಂದಿದೆ ನಂಬರ್ 5 ಆಯ್ಕೆ ಮಾಡಿಕೊಂಡವರಿಗೆ ಫೇಸ್ ದಿ ಚಾಲೆಂಜಸ್ ಅಂತ ಬಂದಿದೆ. ಓಕೆ, ತುಂಬ ಸುಂದರವಾಗಿದೆ ಈ ಕಾರ್ಡ್ ಕೂಡ. ಫೇಸ್ ದಿ ಚಾಲೆಂಜಸ್ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಏನೇ ತೊಂದರೆಗಳಿರ್ಬೋದು ಅದನ್ನು ಧೈರ್ಯವಾಗಿ ಎದುರಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು ಇಲ್ಲಿ ಶಿವನ ಒಂದು ವಿಗ್ರಹ ಅಥವಾ ಮೂರ್ತಿ ಅಥವಾ ಚಿತ್ರ, ಇಮೇಜಸ್ ಏನು ಅಂದ್ಕೊಳ್ತಿರೋ ಅದು ತುಂಬ ಫೋಕಸ್ ಆಗಿ ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಿಸಿಕಲಿ ನಾವು ಏನು ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸ್ವಲ್ಪ ಗಟ್ಟಿಯಾಗಿದ್ರೇ ಯಾವುದ್ರ ಜೊತೆಗಾದರೂ ಹೋರಾಟ ಮಾಡಲಿಕ್ಕೆ ಸಾಧ್ಯ. ಅದನ್ನು ಇದು ಸಿಂಬಲೈಸ್ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕಾಣಿಸ್ತಾ ಇದೆಯಾ ವೆಹಿಕಲ್ಸ್, ರಸ್ತೆ ಎಲ್ಲ ಅದೇನು ಸೂಚಿಸುತ್ತೆ ಅಂದರೆ ನಿಮ್ಮ ಲೈಫ್ ಜರ್ನಿ, ಪ್ರಯಾಣವನ್ನು ಸೂಚಿಸ್ತಾ ಇದೆ. ಆ ಪ್ರಯಾಣದಲ್ಲಿ ನಿಮಗೆ ದೇವರು ಕೂಡ ಸಹಕಾರಿಯಾಗಿ ನಿಂತಿದ್ದಾರೆ. ಜೀವನದಲ್ಲಿ ಏನೇ ಸಮಸ್ಯೆ ಬರಲಿ ಆ ಚಾಲೆಂಜಸನ್ನು ನೀವು ಫೇಸ್ ಮಾಡಿ, ಎದುರಿಸಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಸುಂದರವಾದಂಥ ಎನರ್ಜಿ. ದಯವಿಟ್ಟು ಈ ಕಾರ್ಡ್ಗಳನ್ನು ಕ್ಲೈಮ್ ಮಾಡ್ಕೊಳ್ಳಿ. ಕ್ಲೈಮ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ನೀವು ಯಾವುದಾದ್ರು ಶಿವನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ಬೋದು, ಪ್ರಾರ್ಥನೆಯನ್ನು ಸಲ್ಲಿಸ್ಬೋದು. ಅಥವಾ ಕೆಲವರು ತುಂಬ ದೇವರನ್ನು ನಂಬುವಂಥವರು ಆ್ಯಕ್ಚುಲಿ ಈ ಕಾರ್ಡ್ಗಳು ರೀಡಿಂಗಿಗೆ ಬರೋರೆಲ್ಲ ಸ್ವಲ್ಪ ಸ್ಪಿರಿಚುವಲ್ ಜರ್ನಿಯವರೇ ಆಗಿರ್ತಾರೆ. ಆದ್ದರಿಂದ ಏನು ಅಂತ ಹೇಳಿದ್ರೆ ಪೂಜೆ ಕೂಡ ಮಾಡಿಸ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂದರೆ ಶಿವನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಸಿಕ್ಕುತ್ತೆ. ಮತ್ತು ಕೆಲವರಿಗೆ ಡಿವೈನ್ ಎನರ್ಜಿ ಕನೆಕ್ಷನಲ್ಲಿ ಇದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ, ಈ ರೀತಿಯ ಶಿವನ ಸಿಂಬಲನ್ನು ಇವತ್ತಿಂದ ಈಗಿನಿಂದ ಇನ್ನು 24 ಗಂಟೆಯ ಒಳಗೆ ನೀವು ನೋಡ್ತೀರಾ. ಅದು ಶಿವ ಆಗಿರ್ಬೋದು, ಓಂ ಆಗಿರ್ಬೋದು, ಅವನ ಡಮರು ಆಗಿರ್ಬೋದು. ಈ ಸಿಂಬಲನ್ನು ನೀವು ನೋಡ್ತೀರಾ. ನೋಡಿದರೆ ಖಂಡಿತವಾಗಿಯೂ ಈ ಎನರ್ಜಿ ಕ್ಲೈಮ್ ಆಗಿದೆ ಅಂತಲೇ ಅರ್ಥ. ಹಾಗೇನಾರು ಆದರೆ ದಯವಿಟ್ಟು ಕಮೆಂಟ್ ಮೂಲಕ ಎಸ್ ಅನ್ನಿ. ಥ್ಯಾಂಕ್ ಯು. ಅದರ ಜೊತೆಗೆ ಯಾರೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಮತ್ತು ನನ್ನ ರೆಕಾರ್ಡಿಂಗ್ಸ್ಗಳನ್ನು ನೋಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಏನು ಅಂತ ಹೇಳಿದರೆ, ನನ್ನಿಂದ ಆಗುವಷ್ಟು ನಾನು ಪ್ರಾಮಾಣಿಕವಾಗಿ ಯೂನಿವರ್ಸ್ನಿಂದ ಬರುವಂತಹ ಯಾವುದೇ ಸಂದೇಶಗಳನ್ನು ನಿಮಗೆ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ, ಕೇವಲ ವ್ಯೂಸಿಗಾಗಿಯೋ ಸಬ್ಸ್ಕ್ರೈಬಿಗಾಗಿಯೋ ಮಾಡುವಂಥ ಉದ್ದೇಶ ನನ್ನದಲ್ಲ. ಬ್ರಹ್ಮಾಂಡದೊಂದಿಗೆ ಕನೆಕ್ಟಾಗಿ ಆ ಎನರ್ಜಿಯನ್ನು ಕಳಿಸುವಂಥದ್ದು ಒಂದು ಪರಮಾತ್ಮನ ಸೇವೆ ಅಂದ್ಕೊಂಡಿದ್ದೇನೆ ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.